ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಎಲ್ಲೋಗೋದು ಏನು ಅಂತ. ಆಗ ಯಾವುದಾದ್ರೂ ಹಿಡನ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರು ನೋಡೋಣ ಅಂತ ಹುಡುಕ್ತಾ ಇದ್ದೆ. ಆಗ ನನಗೆ ಸಿಕ್ಕಿದ್ದೆ ಈ ಜೈನ್ ಟೆಂಪಲ್ಲು. ಇದಿರೋದು ಬಂದು ದೇವನಹಳ್ಳಿ ಹತ್ರ. ಇನ್ನೂ ಫುಲ್ಲಿ ಕನ್ಸ್ಟ್ರಕ್ಟ್ ಆಗಿಲ್ಲ, ಬಟ್ ತುಂಬ ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಲೈಕ್ 1999 ಶುರುವಾಗಿದ್ದ ದೇವಸ್ಥಾನ ಇದು, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಒಬ್ಬರೇ ಮಾಡ್ತಿದ್ದಾರಂತೆ ಇದನ್ನು. ಆ್ಯಕ್ಚುಲಿ ಲೈಕ್ ಒಬ್ಬರೇ ಸ್ಪಾನ್ಸರ್ ಇದಕ್ಕೆ, ಬೇರೆ ಯಾರು ದುಡ್ಡೆಲ್ಲ ಆಗ್ತಾಯಿಲ್ಲ. ಬಟ್ ಇಲ್ಲಿ ವಿಡಿಯೋಗ್ರಫಿ, ಫೋಟೋಗ್ರಫಿ ಬ್ಯಾನು, ಹಿಡಿಯೋಕ್ಕೆ ಬಿಡೋಲ್ಲ. ಆದರೂ ಹೆಂಗೋ ಕದ್ದು ಮುಚ್ಚಿ ಹಿಡ್ದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ ಈ ಪ್ಲೇಸನ್ನು. ನಂದಿ ಹಿಲ್ಸಿಗೆ ಹೋಗಿ ಬರಬೇಕಾದ್ರೆ ನೀವು ಹೋಗಿ ಬರ್ಬೋದಾದಂಥ ಟೆಂಪಲ್ ಇದು. ತುಂಬ ನಿಯರ್ ಬೈ. ನಾವೆಲ್ಲೇ ಹೋಗ್ಬೋದು ದೇವನಹಳ್ಳಿ ಹತ್ರ ನಂದಿ ಹಿಲ್ಸ್ಗೆ ಹೋಗಿ ಬರಬೇಕಾದ್ರೆ ಅಂದರೆ ಅದು ದೇವನಹಳ್ಳಿ ಫೋರ್ಟ್ಗಳು. ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದು 1501ನೇ ಇಸ್ವಿಯಲ್ಲಿ ಕಟ್ಟಿರೋದು. ವಿಜಯನಗರ ಎಂಪೈರ್ ರೂಲ್ ಇತ್ತಲ್ಲ, ಅವಾಗ ಕಟ್ಟಿರೋದು. ತುಂಬ ಚೆನ್ನಾಗಿದೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ. ಹೊಸ ವರ್ಷಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಇಷ್ಟಪಡ್ತೀರಾ ಈ ದೇವಸ್ಥಾನನ? ಪಕ್ಕ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ್ದು. ಗರ್ಭಗುಡಿಗೆ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ದೇವ್ರ ಮೂರ್ತಿನ ಅಲಂಕಾರ ಮಾಡಿದ್ದಾರೆ. ಸಖತ್ ಇಷ್ಟ ಆಯಿತು. ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ. ಒಂದೊಳ್ಳೆ ಕೆಲಸ ಏನು ಮಾಡಿದೆ ಅಂದರೆ, ಫಸ್ಟು ರಾಗಿಗುಡ್ಡಗೆ ಹೋಗಿದ್ದೆ. ತುಂಬ ರಶ್ ಇತ್ತು. ಅಲ್ಲಿಂದ ಆಮೇಲೆ ಬೇಡ, ರಶ್ ಇಲ್ಲದೆ ಇರೋ ಟೆಂಪಲ್ಗೆ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಈ ಕಡೆ ಬಂದಿದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು. ಸಖತ್ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಲ್ಲಿಂದ ಜಸ್ಟ್ ಒಂದು 20-30 ಮೆಟ್ಲು ಹತ್ತಿದ್ರೆ ನಿಮಗೆ ದೇವನಹಳ್ಳಿ ಫೋರ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸನ್ಸೆಟ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ ಇಲ್ಲಿಂದ ಅಂತ. ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಆ್ಯಕ್ಚುಲಿ. ಅದು ಈ ಸನ್ಸೆಟ್ ನೋಡಿದಂತೂ ತುಂಬ ಇಷ್ಟ ಆಯಿತು. ಎಸ್, ಅಷ್ಟೇ ಇವರು. ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.